ಚಿಕ್ಕವರಿದ್ದಾಗ ಯಾರು ಈ ರೀತಿ ಗೂಡಂಗಡಿಯಲ್ಲಿ ಶೇಂಗಾ ಚಾಟ್ನ ತಿಂದಿದ್ದೀರಾ? ನಾವೆಲ್ಲ ತುಂಬ ತಿಂತಾ ಇದ್ವಿ. ಅವಾಗೆಲ್ಲ ₹5 ಒಂದು ಪೊಟ್ಣ ಇಟ್ಟು ಬನ್ರಿ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಶೇಂಗಾ ಚಾಟ್. ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ, ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಎಣ್ಣೆಲಿ ಕೂಡ ಹುರಿತಾರೆ ಕೆಲವೊಬ್ಬರು. ನಾನು ಈ ರೀತಿಯಾಗಿ ಹುರ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಸಿಪ್ಪೆ ಹೋಗೋಷ್ಟಿದ್ರೆ ಸಾಕು. ಇದರಲ್ಲಿ ಸ್ವಲ್ಪ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ. ನೋಡಿ, ಇದು ಪೊಟ್ಣ ಹಾಕ್ತಿದ್ರು ಫಸ್ಟಿಗೆಲ್ಲ. ಅದಕ್ಕೆ ಶೇಂಗಾ ಹಾಕೋದು, ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ. ನೋಡಿ, ಈರುಳ್ಳಿ ಹಾಕಿದ್ದೀನಿ ಸಣ್ಣದಾಗಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಟೊಮೆಟೊ, ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಹಾಗೂ ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ತಾಯಿದ್ರು. ಹಾಗೆ ಸ್ವಲ್ಪ ಲಿಂಬೆಹಣ್ಣು. ನೋಡಿ, ಉಪ್ಪು ಹಾಕ್ತಿದ್ದೀನಿ, ನಂತರ ಖಾರದ ಪುಡಿ ಸ್ವಲ್ಪ. ತುಂಬಾ ಚೆನ್ನಾಗಿರ್ತಿದ್ವಿ, ನಾವಂತೂ ಜಾಸ್ತಿ ತಿಂತಾಯಿದ್ವಿ. ಯಾರೆಲ್ಲ ತಿಂದಿದ್ದೀರಾ, ನೀವು ಇದಕ್ಕೆ ಏನಂತ ಕರಿತಿದ್ರಿ ಅಂತ ಕಾಮೆಂಟ್ ಹಾಕಿ. ನೋಡಿ, ನಂತರ ಸ್ವಲ್ಪ ಖಾರದ ಪುಡಿ, ಇವಾಗ ಸ್ವಲ್ಪ ಲಿಂಬೆಹಣ್ಣಿನ ಹನಿಗಳು, ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಪೊಟ್ಟಣ ಸ್ವಲ್ಪ ಇದು ಕ್ಲೋಸ್ ಮಾಡಿಬಿಟ್ಟು ಚಕ 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 ಅಂತ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ರು. ಕೆಲವೊಂದು ಸರಿ ನಾನು ಈ ರೀತಿ ಖಾಲಿ ಹುರಿದಿರೋದು ಕೂಡ ತಿಂದಿದ್ದೀನಿ, ಎಣ್ಣೆಯಲ್ಲಿ ಹುರಿದಿರೋದು ಕೂಡ ತಿಂದಿದ್ದೀನಿ, ಮತ್ತು ಈ ಮರುಳಲ್ಲಿ ಹುರಿತಾರಲ್ಲ ಅದನ್ನು ಕೂಡ ತಿಂದಿದ್ದೀನಿ. ಈ ರೀತಿ ನೀವು ಕೂಡ ತಿಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. 90s ಕಿಡ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ, ತುಂಬ ತಿಂದಿರ್ತೀರ. ಈಗೆಲ್ಲ ಕಡಿಮೆ ಈ ಥರ ಮಾಡೋದೆಲ್ಲ. ಈಗ ಏನು ಬಂದಿದ್ದಾವೆ ಅಂದರೆ ಸ್ಪ್ರಿಂಗ್ ರೋಲ್ಸು, ಪೊಟ್ಯಾಟೊ ಟ್ವಿಸ್ಟರು, ಅವೆಲ್ಲ ಜಾಸ್ತಿ ಇದ್ದಾವೆ. ಫಸ್ಟು ನಾವೆಲ್ಲ ತಿನ್ನುವಾಗ ಇದು ತುಂಬ ಇತ್ತು. ಅವಾಗೆಲ್ಲ ಚಾಟ್ಸ್ಗಳು ತುಂಬ ಇದ್ವು. ಈ ರೀತಿ ಶೇಂಗಾದ್ದು ಕಡಲೆ ಚಾಟ್ಸ್ ಎಲ್ಲ ತುಂಬ ಇರ್ತಾಯಿದ್ವು. ಈ ಥರದ್ದು ನೀವು ತಿಂದಿದ್ದೀರಾ? ತಿಂದರೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಬಾಯ್.